ಕರ್ನಾಟಕದ ಭೂಗೋಳ ಈ ಒಂದು ವಿಷಯದ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರಗಳ 3ನೇ ಕ್ಲಾಸ್ ಇದಾಗಿದ್ದು, ಪ್ರಶ್ನೆ 1, ಕಲಬುರಗಿ ಆಡಳಿತ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ 5, 6, 7, 8 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ 7. ಅಂದರೆ ಈ ಒಂದು ಕಲಬುರಗಿ ಆಡಳಿತ ವಿಭಾಗದಲ್ಲಿ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಎಂದು ಒಟ್ಟು 7 ಜಿಲ್ಲೆಗಳು ಇರುವುದು ಕಂಡುಬರುತ್ತದೆ. ಈ ಹಿಂದಿನ ಕ್ಲಾಸಿನಲ್ಲಿ ಈ ಒಂದು ಕಲಬುರಗಿ ಆಡಳಿತ ವಿಭಾಗದಲ್ಲಿ 6 ಜಿಲ್ಲೆಗಳ ಹೆಸರುಗಳನ್ನು ಮಾತ್ರ ಹೇಳಲಾಗಿತ್ತು. ಅದಕ್ಕಾಗಿಯೇ ಈ ಒಂದು ಪ್ರಶ್ನೆಯನ್ನು ಹಾಕಲಾಗಿದೆ. ಇನ್ನು ಪ್ರಶ್ನೆ 2, 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ 75.36% ಇದ್ದು, ಅದರಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 93.91, ಬಿ 74.04, ಸಿ 82.47 ಮತ್ತು ಡಿ 68.08 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ 82.47 ಆಗಿದೆ. ಅಂದರೆ 2011ರ ಜನಗಣತಿ ಪ್ರಕಾರ ಈ ಒಂದು ನಮ್ಮ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣದಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣವು ಪ್ರತಿಶತ 82.47ರಷ್ಟಿದೆ. ಇನ್ನು ಆಯ್ಕೆ ಎ ಯಲ್ಲಿರುತ್ತಿರುವಂಥ 93.91 ಇದು ಭಾರತದಲ್ಲೇ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುತ್ತಿರುವಂಥ ಕೇರಳ ರಾಜ್ಯದ ಸಾಕ್ಷರತೆಯ ಪ್ರಮಾಣವಾಗಿದೆ. ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ 74.04 ಇದು ಭಾರತದ ಸಾಕ್ಷರತೆಯ ಪ್ರಮಾಣವಾಗಿದ್ದರೆ, ಇನ್ನು ಆಯ್ಕೆ ಡಿ ಯಲ್ಲಿರುತ್ತಿರುವಂಥ 68.08 ಇದು ಮಹಿಳಾ ಸಾಕ್ಷರತೆಯ ಪ್ರಮಾಣವಾಗಿದೆ. ಪ್ರಶ್ನೆ 3, ಕರ್ನಾಟಕ ಕರಾವಳಿ ಜಿಲ್ಲೆಗಳು ಎಷ್ಟು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ 2, 3, 4, 5 ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ 3. ಅಂದರೆ ಈ ಒಂದು ಕರ್ನಾಟಕ ಕರಾವಳಿ ಜಿಲ್ಲೆಗಳು ಅವು 3 ಇದ್ದು, ಅವುಗಳೆಂದರೆ 1 ಉತ್ತರ ಕನ್ನಡ, 2 ಉಡುಪಿ ಮತ್ತು 3 ದಕ್ಷಿಣ ಕನ್ನಡ ಜಿಲ್ಲೆಗಳಾಗಿವೆ. ಈ ಒಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ರಾಜ್ಯದ ಪಶ್ಚಿಮ ಘಟ್ಟಗಳ ಪಶ್ಚಿಮಕ್ಕೆ ಇರುವಂಥ ಭೂಭಾಗಗಳಾಗಿವೆ. ಇವು 320 ಕಿಲೋಮೀಟರ್ ಅಗಲವಾಗಿದ್ದು, ಉತ್ತರದಲ್ಲಿ 13 ಕಿಲೋಮೀಟರ್ ಅಗಲವನ್ನು ಹೊಂದಿದ್ದರೆ, ದಕ್ಷಿಣದಲ್ಲಿ 50ರಿಂದ 60 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಈ ಒಂದು ಪ್ರದೇಶ ಸಮುದ್ರ ಮಟ್ಟದಿಂದ 200 ಮೀಟರ್ಗಳಷ್ಟು ಎತ್ತರವಾಗಿದೆ. ಅಲ್ಲದೆ ಈ ಒಂದು ಕರಾವಳಿ ಜಿಲ್ಲೆಗಳು ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದ ಮಂಗಳೂರಿನವರೆಗೂ ವಿಸ್ತಾರವಾಗಿ ಹಂಚಿಕೆಯಾಗಿವೆ. ಈ ಒಂದು ಕರ್ನಾಟಕ ಕರಾವಳಿಯನ್ನು ಕೆನರಾ ಅಥವಾ ಮ್ಯಾಕ್ರಲ್ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಇದನ್ನು ತುಳುನಾಡು ಅಂತ ಕರೆಯುತ್ತಿದ್ದು, ಕರ್ನಾಟಕ ಕರಾವಳಿ ಪ್ರದೇಶಕ್ಕೆ ನೀಡಿದಂಥ ಇನ್ನೊಂದು ಹೆಸರಾಗಿದೆ. ಇನ್ನು ಕೆನರಾ ಅಥವಾ ಮ್ಯಾಕ್ರಲ್ ಎನ್ನುವುದರ ಬಗ್ಗೆ ನಾವು ನೋಡಿದಾಗ, ಬ್ರಿಟಿಷರು ಈ ಒಂದು ಭಾಗವನ್ನು ಕೆನರಾ ಎಂದು ಕರೆಯುತ್ತಿದ್ದರು. ಇನ್ನು ಮ್ಯಾಕ್ರಲ್ ಎನ್ನುವುದು ಮುಖ್ಯವಾಗಿ ಈ ಒಂದು ಪಶ್ಚಿಮ ಕರಾವಳಿಯ ಪ್ರಧಾನ ಮೀನುಗಾರಿಕೆಯ ಕಾರಣವಾದಂಥ ಬಂಗುಡೆ ಮೀನಿನಿಂದ ಈ ಒಂದು ಮ್ಯಾಕ್ರಲ್ ಎನ್ನುವಂಥ ಶಬ್ದ ಬಂದಿದೆ. ಅಂದರೆ ಬಂಗುಡೆ ಮೀನು ಎಂಬುದು ಮ್ಯಾಕ್ರಲ್ ಮೀನಾಗಿದೆ. ಇನ್ನು ಪ್ರಶ್ನೆ 4, ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ? ಆಯ್ಕೆ ಎ ನವಮಂಗಳೂರು, ಬಿ ಭಟ್ಕಳ, ಸಿ ಕಾರವಾರ ಮತ್ತು ಡಿ ಮಲ್ಪೆ ಬಂದರು. ಸರಿಯಾದ ಉತ್ತರ ಎ ನವಮಂಗಳೂರು. ಈ ಒಂದು ನವಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಇದನ್ನು 1974 ಮೇ 4ರಂದು ಇಂದಿರಾ ಗಾಂಧಿಯವರು ಉದ್ಘಾಟಿಸಿದರು. ಇದು ದೇಶದ 9ನೇ ಪ್ರಮುಖ ಬಂದರಾಗಿದ್ದು, ಈ ಒಂದು ಬಂದರಿನ ಮುಖಾಂತರವಾಗಿ ಅತಿ ಹೆಚ್ಚು
ಕಾಫಿಯನ್ನು, ಗ್ರಾನೈಟ್ ಮತ್ತು ಮ್ಯಾಕ್ರಲ್ ತಳಿಯ ಸಂಸ್ಕರಿಸಿದ ಮೀನುಗಳನ್ನು ಈ ಒಂದು ಬಂದರಿನ ಮುಖಾಂತರವಾಗಿ ರಫ್ತು ಮಾಡಲಾಗುತ್ತದೆ. ಇನ್ನು ಆಯ್ಕೆ ಬಿ ಭಟ್ಕಳ. ಈ ಒಂದು ಬಂದರು ವಿಜಯನಗರ ಶ್ರೀಕೃಷ್ಣದೇವರಾಯನ ಕಾಲದ ಪ್ರಮುಖ ಬಂದರಾಗಿದ್ದು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಲ್ಲದೆ ಶರಬಿ ನದಿಯ ದಂಡೆಯ ಮೇಲಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಬಂದರನ್ನು ಅಭಿವೃದ್ಧಿಪಡಿಸಿದರು. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಕಾರವಾರ. ಇದೊಂದು ಕರ್ನಾಟಕದ ಸುಂದರವಾದ ಬಂದರಾಗಿದ್ದು ಕರ್ನಾಟಕದ 2ನೇ ದೊಡ್ಡದಾದ ಬಂದರಾಗಿದೆ. ಇದು ಕಾಳಿ ನದಿಯ ದಕ್ಷಿಣಕ್ಕೆ ಇದ್ದು ಇದು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಕೊನೆಯ ಆಯ್ಕೆಯಾದಂಥ ಡಿ ಮಲ್ಪೆ ಬಂದರು. ಇದು ಉಡುಪಿ ಜಿಲ್ಲೆಯಲ್ಲಿದ್ದು ಉದ್ಯಾವರ ನದಿ ತೀರದಲ್ಲಿದೆ. ಕರ್ನಾಟಕದ ಪ್ರಸಿದ್ಧ ಮೀನುಗಾರಿಕೆಯ ಬಂದರು ಈ ಒಂದು ಮಲ್ಪೆ ಬಂದರಾಗಿದೆ. ಪ್ರಶ್ನೆ 5. ಕರ್ನಾಟಕದಲ್ಲಿ ಕೋಕೋನಟ್ ಐಲ್ಯಾಂಡ್ ಎಂದು ಯಾವ ದ್ವೀಪವನ್ನು ಕರೆಯಲಾಗುತ್ತದೆ? ಆಯ್ಕೆ ಎ ಬಸವರಾಯನದುರ್ಗ ದ್ವೀಪ, ಬಿ ಅಂಜು ದ್ವೀಪ, ಸಿ ನೇತ್ರಾಣಿ ದ್ವೀಪ ಮತ್ತು ಡಿ ಸೇಂಟ್ ಮೇರೀಸ್ ದ್ವೀಪ. ಇಲ್ಲಿ ಸರಿಯಾದ ಉತ್ತರ ಡಿ ಸೇಂಟ್ ಮೇರೀಸ್ ದ್ವೀಪ. ಈ ಒಂದು ದ್ವೀಪವು ಮಲ್ಪೆ ಬಳಿ ಇದ್ದು ಅತಿ ಹೆಚ್ಚು ತೆಂಗು ಬೆಳೆಯುವುದರಿಂದ ಮತ್ತು ಅದರ ಕವರ್ ನೀಲಿ ದಕ್ಷಿಣ ಸಮುದ್ರದ ಬಣ್ಣವನ್ನು ಪ್ರತಿಬಿಂಬಿಸುವುದರಿಂದ ಇದನ್ನು ಕೋಕೋನಟ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಇನ್ನು ಆಯ್ಕೆ ಎಯಲ್ಲಿರುವ ಬಸವರಾಯನದುರ್ಗ ದ್ವೀಪ. ಇದು ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರದಲ್ಲಿರುವಂಥ ದ್ವೀಪವಾಗಿದ್ದು ಹೊನ್ನಾವರ ತಾಲೂಕಿನ ಭಾಗವಾಗಿದೆ. ಇಲ್ಲಿ 1590ರಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ಬಸವರಾಜದುರ್ಗ ಕೋಟೆಯನ್ನು ನಿರ್ಮಿಸಲಾಯಿತು ಎಂದು ತಿಳಿದು ಬರುತ್ತದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಅಂಜು ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಯಿಂದ ಸುಮಾರು 1.8 ಕಿಲೋಮೀಟರ್ ದೂರವಿದ್ದು ಕಾರವಾರದ ದಕ್ಷಿಣಕ್ಕೆ 4 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಅರಬ್ಬಿ ಸಮುದ್ರದಲ್ಲಿರುವಂಥ ದ್ವೀಪವಾಗಿದ್ದು ಕರ್ನಾಟಕದ ಸುಂದರವಾದಂಥ ದ್ವೀಪವಾಗಿದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ನೇತ್ರಾಣಿ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ್ದು ಅರಬ್ಬಿ ಸಮುದ್ರದಲ್ಲಿರುವಂಥ ಮುರುಡೇಶ್ವರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ನೇತ್ರಾಣಿ ದ್ವೀಪ ಕಂಡುಬರುತ್ತದೆ. ಇಲ್ಲಿ ಹೆಚ್ಚು ಪಾರಿವಾಳಗಳು ಇರುವುದರಿಂದ ಇದನ್ನು ಪಿಜಿನ್ ಐಲ್ಯಾಂಡ್ ಎಂದು ಸಹ ಕರೆಯಲಾಗುತ್ತದೆ. ಪ್ರಶ್ನೆ 6. ಇತ್ತೀಚೆಗೆ 2020ರಲ್ಲಿ ಕರ್ನಾಟಕದಲ್ಲಿ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಬೀಚುಗಳು ಯಾವುವು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಪಡುಬಿದ್ರಿ, ಬಿ ಕಾಸರಗೋಡು, ಸಿ ಎ ಮತ್ತು ಬಿ 2 ಮತ್ತು ಡಿ ಓಂ ಬೀಚ್ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ಎ ಮತ್ತು ಬಿ 2. ಅಂದರೆ ಎ ಆಯ್ಕೆಯಲ್ಲಿರುವಂಥ ಪಡುಬಿದ್ರಿ ಮತ್ತು ಬಿ ಆಯ್ಕೆಯಲ್ಲಿರುವ ಕಾಸರಗೋಡು. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದ 2 ಕಡಲ ತೀರಗಳು ಡೆನ್ಮಾರ್ಕ್ನ ಇಂಟರ್ನ್ಯಾಷನಲ್ ಏಜೆನ್ಸಿ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ನಿಂದ ಅಪೇಕ್ಷಿತ ಪರಿಸರ ಲೇಬಲ್ ಬ್ಲೂ ಫ್ಲ್ಯಾಗ್ ಶೀರ್ಷಿಕೆಯನ್ನು ಈ 2 ಕಡಲ ತೀರಗಳು ಪಡೆದುಕೊಂಡಿವೆ. ಉತ್ತರ ಕನ್ನಡದ ಹೊನ್ನಾವರ ಬಳಿಯ ಕಾಸರಗೋಡು ಬೀಚ್ ಮತ್ತು ಉಡುಪಿ ಜಿಲ್ಲೆಯ ಪಡುಬಿದ್ರಿ ಬೀಚ್ ಎಂಬ ಈ 2 ಕಡಲ ತೀರಗಳು ಈ ಒಂದು ಪ್ರಶಸ್ತಿಯನ್ನು ಪಡೆದ ದೇಶದ 8ರಲ್ಲಿ ಸೇರಿವೆ. ಈ ಒಂದು ಭಾರತ ದೇಶದಲ್ಲಿ 5 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿರುವಂಥ ಭಾರತದ 8 ಕಡಲ ತೀರಗಳು ಈ ಒಂದು ನೀಲಿ ಧ್ವಜೀಕರಣ ಅಂದರೆ ಬ್ಲೂ ಫ್ಲ್ಯಾಗ್ ಪಡೆದಿವೆ. ಇದನ್ನು ಪರಿಸರ ಸಚಿವಾಲಯ ಪ್ರಕಟಿಸಿದೆ. ಈ ಒಂದು ಪರಿಸರ ಸಚಿವಾಲಯದ ವರದಿಯ ಪ್ರಕಾರ ಈ ಒಂದು ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಪಡೆದುಕೊಂಡಂಥ 8 ಕಡಲ ತೀರಗಳು ಯಾವುವು ಅಂತ ನಾವು ಇಲ್ಲಿ ನೋಡಿದಾಗ ಗೋಗಲ, ಶಿವರಾಜಪುರ, ಕಾಸರಗೋಡು ಮತ್ತು ಪಡುಬಿದ್ರಿ, ಕಪ್ಪಾಡ್, ರುಚಿಕೊಂಡ, ರಾಧಾನಗರ ಮತ್ತು ಗೋಲ್ಡನ್ ಬೀಚ್
ಆಗಿದ್ದು ಇವು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪ್ರಮಾಣೀಕರಣದೊಂದಿಗೆ ಗೌರವಿಸಲ್ಪಟ್ಟಂಥ 8 ಕಡಲ ತೀರಗಳಾಗಿವೆ. ಈ ಒಂದು ಬ್ಲೂ ಫ್ಲ್ಯಾಗ್ ಲೇಬಲನ್ನು ಹೇಗೆ ಕೊಡಲಾಗುತ್ತದೆ ಅಂತ ನಾವಿಲ್ಲಿ ನೋಡಿದಾಗ, ಆ ಒಂದು ಕಡಲ ತೀರದಲ್ಲಿ ಇರುತ್ತಿರುವಂಥ ಅಂದರೆ ಲಭ್ಯವಿರುವಂಥ ಸೌಲಭ್ಯಗಳು, ಸ್ವಚ್ಛತೆ, ಸುರಕ್ಷತೆ, ಸೇವೆಗಳು, ಪ್ರವೇಶ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ 33 ಕಠಿಣ ಮಾನದಂಡಗಳ ಆಧಾರದ ಮೇಲೆ ಈ ಒಂದು ಪ್ರತಿಷ್ಠಿತ ಬ್ಲೂ ಫ್ಲ್ಯಾಗ್ ಲೇಬಲನ್ನು ನೀಡಲಾಗುತ್ತದೆ. ಕೊನೆಯ ಆಯ್ಕೆಯಾದಂಥ ಡಿಯಲ್ಲಿರುವಂಥ ಓಮ್ ಬೀಚ್, ಇದರ ಬಗ್ಗೆ ನೋಡಿದಾಗ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುತ್ತಿರುವಂಥ ಗೋಕರ್ಣದ ಬಳಿ ಕಂಡುಬರುತ್ತದೆ. ದೇಶದ ಮೆಚ್ಚುಗೆ ಪಡೆದ ಪ್ರಮುಖ ಕಡಲ ತೀರಗಳಲ್ಲಿ ಒಂದಾಗಿದ್ದು, ಓಮ್ ಬೀಚ್ ಹಿಂದೂ ಆಧ್ಯಾತ್ಮಿಕ ಸಂಕೇತವಾದಂಥ ಓಂ ಆಕಾರವನ್ನು ಹೊಂದಿದೆ. ಕಲ್ಲಿನ ಭೂಪ್ರದೇಶದ ಪಕ್ಕದಲ್ಲಿರುವಂಥ ಬಿಳಿ ಮರಳಿನ ಕಡಲ ತೀರದ ಉದ್ದನೆಯ ವಿಸ್ತಾರವಾದ ಪ್ರಪಂಚದಾದ್ಯಂತ ಪ್ರಯಾಣಿಕರನ್ನು ಆಕರ್ಷಿಸುವಂಥ ಬೀಚ್ ಓಮ್ ಬೀಚ್ ಆಗಿದೆ. ಪ್ರಶ್ನೆ 7. ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ? ಆಯ್ಕೆ ಎ ಉತ್ತರ ಕನ್ನಡ, ಬಿ ಕೊಡಗು, ಸಿ ವಿಜಯಪುರ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಉತ್ತರ ಕನ್ನಡ. ಈ ಒಂದು ಜಿಲ್ಲೆ 85% ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ಔಷಿ ರಾಷ್ಟ್ರೀಯ ಉದ್ಯಾನವನವಿದ್ದು, ಅತ್ತಿವೇರಿ ಪಕ್ಷಿಧಾಮ ಮತ್ತು ಯಾಣ ಪ್ರವಾಸಿ ತಾಣಗಳು ಸಹ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಇನ್ನು ಆಯ್ಕೆ ಬಿಯಲ್ಲಿ ಇರುತ್ತಿರುವಂಥ ಕೊಡಗು ಜಿಲ್ಲೆ, ಇದನ್ನು ನೋಡಿದಾಗ ಉತ್ತರ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿದರೆ ಕೊಡಗು ಜಿಲ್ಲೆ ಭೌಗೋಳಿಕವಾಗಿ ಚಿಕ್ಕ ಜಿಲ್ಲೆಯಾದರೂ ಸಹ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾಗಿದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ವಿಜಯಪುರ, ಇದು ಕರ್ನಾಟಕ ರಾಜ್ಯದಲ್ಲೇ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಇನ್ನು ಪ್ರಶ್ನೆ 8. ಕರ್ನಾಟಕದ ಯಾವ ಜಿಲ್ಲೆ ಜಲಪಾತಗಳ ತವರೂರು ಎಂದು ಪ್ರಸಿದ್ಧಿಯಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಶಿವಮೊಗ್ಗ, ಬಿ ಉಡುಪಿ, ಸಿ ಚಿಕ್ಕಮಗಳೂರು ಮತ್ತು ಡಿ ಉತ್ತರ ಕನ್ನಡ. ಇಲ್ಲಿ ಸರಿಯಾದ ಉತ್ತರ ಡಿ ಉತ್ತರ ಕನ್ನಡ. ಈ ಒಂದು ಉತ್ತರ ಕನ್ನಡವು ಪ್ರಮುಖ ಜಲಪಾತಗಳನ್ನು ಹೊಂದಿದ್ದು, ಆ ಒಂದು ಜಲಪಾತಗಳು ಯಾವುವು ಅಂತ ನಾವು ನೋಡಿದಾಗ, ಒಂದು ಉಂಚಳ್ಳಿ ಜಲಪಾತ. ಈ ಒಂದು ಜಲಪಾತವನ್ನು ಸ್ಥಳೀಯವಾಗಿ ಕೆಪ್ಪಜೋಗ ಎಂದು ಸಹ ಕರೆಯುತ್ತಾರೆ. ಅಲ್ಲದೆ ಇದನ್ನು ಕರ್ನಾಟಕದ ಲೂಷಿಂಗ್ಟನ್ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುತ್ತಿರುವಂಥ 2ನೇ ಪ್ರಮುಖ ಜಲಪಾತವೆಂದರೆ ಮಾಗೋಡು ಜಲಪಾತ. ಅದೇ ರೀತಿ ಸಾತೋಡಿ, ಲಾಲಗುಳಿ ಮತ್ತು ಶಿವಗಂಗಾ ಜಲಪಾತಗಳೆಂದು ಪ್ರಮುಖ ಜಲಪಾತಗಳನ್ನು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯು ಹೊಂದಿದೆ. ಆದ್ದರಿಂದ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ತವರೂರು ಎಂದು ಕರೆಯಲಾಗುತ್ತದೆ. ಇನ್ನು ಆಯ್ಕೆ ಎಲ್ಲಿರುತ್ತಿರುವಂಥ ಶಿವಮೊಗ್ಗ, ಈ ಒಂದು ಜಿಲ್ಲೆಯ ಬಗ್ಗೆ ನೋಡಿದಾಗ, ಈ ಒಂದು ಶಿವಮೊಗ್ಗ ಜಿಲ್ಲೆಯು ಪ್ರಮುಖವಾದಂಥ 3 ಜಲಪಾತಗಳನ್ನು ಹೊಂದಿದೆ. ಒಂದು ಕುಂಚಿಕಲ್ ಜಲಪಾತ, ಇದು 455 ಮೀಟರ್ ಎತ್ತರವಾಗಿದ್ದು ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಇನ್ನು 2 ಬರ್ಖಾನ್ ಜಲಪಾತ, ಇದು 259 ಮೀಟರ್ ಎತ್ತರವಾಗಿದ್ದು 2ನೇಯ ಎತ್ತರದ ಜಲಪಾತವಾದರೆ ಜೋಗ ಜಲಪಾತ, ಇದು 253 ಮೀಟರ್ ಎತ್ತರವಾಗಿದ್ದು ಭಾರತದ 3ನೇಯ ಅತಿ ಎತ್ತರದ ಜಲಪಾತವಾಗಿದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಉಡುಪಿ ಜಿಲ್ಲೆಯನ್ನು ನೋಡಿದಾಗ, ಇಲ್ಲಿ ಬೇಲ್ಕಲ್ ತೀರ್ಥ ಜಲಪಾತ ಮತ್ತು ಕೂಸಳ್ಳಿ ಜಲಪಾತ ಎಂದು 2 ಪ್ರಮುಖ ಜಲಪಾತಗಳು ಕಂಡುಬಂದರೆ, ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಚಿಕ್ಕಮಗಳೂರು ಜಿಲ್ಲೆ, ಇಲ್ಲಿ ಹೆಬ್ಬೆ ಜಲಪಾತ ಮತ್ತು ಕಲ್ಲಟಿ ಅಥವಾ ಕಲ್ಲತ್ತಿಗಿರಿ ಜಲಪಾತ ಎಂದು 2 ಪ್ರಮುಖ ಜಲಪಾತಗಳು ಕಂಡುಬರುತ್ತವೆ. ಇನ್ನು ಪ್ರಶ್ನೆ 9. ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಯ್ಕೆ ಎ ಶಿವಮೊಗ್ಗ, ಬಿ ಆಗುಂಬೆ, ಸಿ ಚಿಕ್ಕಮಗಳೂರು ಮತ್ತು ಡಿ ಕೊಡಗು. ಸರಿಯಾದ ಉತ್ತರ
ಬಿ ಆಗುಂಬೆ. ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತಿರುವಂಥ ಆಗುಂಬೆ ಕಾಳಿಂಗ ಸರ್ಪಗಳಿಗೆ ಪ್ರಸಿದ್ಧವಾಗಿದ್ದರಿಂದ ಉರಗ ತಜ್ಞರಾದಂಥ ರೋಮಲಸ್ ವಿಟೇಕರ್ ಅವರು ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಈ ಒಂದು ಆಗುಂಬೆಯನ್ನು ಕರೆದಿದ್ದಾರೆ. ಅಲ್ಲದೆ ಈ ಒಂದು ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರವೂ ಸಹ ಇರುವುದು ಕಂಡುಬರುತ್ತದೆ. ಅಲ್ಲದೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತಿರುವಂಥ ಆಗುಂಬೆ ದಕ್ಷಿಣ ಭಾರತದಲ್ಲಿ ಗರಿಷ್ಠ ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದಾಗಿದ್ದು ಇದನ್ನು ಕರ್ನಾಟಕದ ಮೌಸಿನ್ ರಾಮ್ ಎಂದು ಸಹ ಕರೆಯುತ್ತಾರೆ. ಅಲ್ಲದೆ ಈ ಒಂದು ಆಗುಂಬೆಯು ಸೂರ್ಯಾಸ್ತ ಮೂಡುವಂಥ ಸುಂದರವಾದಂಥ ತಾಣವಾಗಿದ್ದು ನಿತ್ಯ ಹರಿದ್ವರ್ಣ ಕಾಡುಗಳ ಸಂಶೋಧನಾ ಕೇಂದ್ರವೂ ಸಹ ಈ ಒಂದು ಆಗುಂಬೆಯಲ್ಲಿ ಇರುವುದು ಕಂಡುಬರುತ್ತದೆ. ಇನ್ನು ಆಯ್ಕೆ ಎಯಲ್ಲಿರುವಂಥ ಶಿವಮೊಗ್ಗವನ್ನು ನೋಡಿದಾಗ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಸಿಕೊಂಡರೆ, ಇನ್ನು ಆಯ್ಕೆ ಸಿಲಿರುವಂಥ ಚಿಕ್ಕಮಗಳೂರು, ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿಯ ನಾಡು ಎಂದು ಕರೆಯುತ್ತಿದ್ದು ಇದು ತುಂಗಾ, ಭದ್ರಾ ಮತ್ತು ನೇತ್ರಾವತಿ ನದಿಗಳ ಉಗಮ ಸ್ಥಾನವಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಕಾಫಿಯನ್ನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಬೆಳೆಯಲಾಯಿತು ಎಂದು ತಿಳಿದು ಬರುತ್ತದೆ. ಇನ್ನು ಕೊನೆಯ ಆಯ್ಕೆಯಾದಂಥ ಡಿ ಕೊಡಗು, ಇದರ ಬಗ್ಗೆ ನೋಡಿದಾಗ ಕೊಡಗನ್ನು ಕಿತ್ತಳೆಯ ನಾಡು, ಕರ್ನಾಟಕದ ಸ್ಕಾಟ್ಲ್ಯಾಂಡ್, ಕರ್ನಾಟಕದ ಕಾಶ್ಮೀರ ಮತ್ತು ಮಂಜಿನ ನಗರಿ ಎಂದು ಕರೆಯುತ್ತಾರೆ. ಇನ್ನು ಪ್ರಶ್ನೆ 10, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಯ್ಕೆ ಎ ಮುಳ್ಳಯ್ಯನಗಿರಿ, ಬಿ ಕುದುರೆಮುಖ, ಸಿ ತಡಿಯಾಂಡಮೋಲ್ ಮತ್ತು ಡಿ ಭೀಮೇಶ್ವರ ಕಣಿವೆ. ಸರಿಯಾದ ಉತ್ತರ ಎ ಮುಳ್ಳಯ್ಯನಗಿರಿ. ಈ ಒಂದು ಚಿಕ್ಕಮಗಳೂರು ತಾಲೂಕಿನ ಪಶ್ಚಿಮ ಘಟ್ಟಗಳ ಚಂದ್ರದ್ರೋಣ ಬೆಟ್ಟದ ಶ್ರೇಣಿಯಲ್ಲಿರುವುದೇ ಮುಳ್ಳಯ್ಯನಗಿರಿಯಾಗಿದೆ. ಇದು 1913 ಮೀಟರ್ ಎತ್ತರವಾಗಿದ್ದು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಕುದುರೆಮುಖ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು 1894 ಮೀಟರ್ ಎತ್ತರವಾಗಿ ಕರ್ನಾಟಕದ ಎರಡನೆಯ ಅತಿ ಎತ್ತರದ ಶಿಖರವಾದರೆ, ಇನ್ನು ಸಿ ತಡಿಯಾಂಡಮೋಲ್, ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನಲ್ಲಿದ್ದು 1748 ಮೀಟರ್ ಎತ್ತರವನ್ನು ಹೊಂದಿ ಮೂರನೆಯ ಅತಿ ಎತ್ತರದ ಶಿಖರವಾಗಿದೆ. ಇನ್ನು ಆಯ್ಕೆ ಟಿಯಲ್ಲಿರುತ್ತಿರುವಂಥ ಭೀಮೇಶ್ವರ ಕಣಿವೆ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಅತಿ ತಗ್ಗಾದಂಥ ಭಾಗವಾಗಿದೆ. ಇದು ಸಮುದ್ರ ಮಟ್ಟದಿಂದ ಕೇವಲ 86 ಮೀಟರ್ ಎತ್ತರವಾದಂಥ ಪ್ರದೇಶವಾಗಿದೆ. ಪ್ರಶ್ನೆ 11, ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಅಥವಾ ಕಣಿವೆ ಮಾರ್ಗ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಶಿರಾಡಿ ಘಾಟ್, ಬಿ ಆಗುಂಬೆ ಘಾಟ್, ಸಿ ಚಾರ್ಮಡಿ ಘಾಟ್ ಮತ್ತು ಡಿ ಹುಲಿಕಲ್ ಘಾಟ್ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಸಿ ಚಾರ್ಮಡಿ ಘಾಟ್. ಅಂದರೆ ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂಥ ಕಣಿವೆ ಮಾರ್ಗ ಅಥವಾ ಘಾಟ್ ಚಾರ್ಮುಡಿ ಘಾಟ್ ಆಗಿದೆ. ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ಶಿರಾಡಿ ಘಾಟ್, ಇದರ ಬಗ್ಗೆ ನೋಡಿದಾಗ ಹಾಸನ, ಸಕಲೇಶ್ಪುರ್ ಮತ್ತು ಮಂಗಳೂರು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುವಂಥ ಘಾಟ್ ಆದರೆ, ಆಯ್ಕೆ ಬಿಯಲ್ಲಿರುತ್ತಿರುವಂಥ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಕಲ್ಪಿಸುವಂಥ ಘಾಟ್ ಆದರೆ, ಇನ್ನು ಆಯ್ಕೆ ಡಿಯಲ್ಲಿರುತ್ತಿರುವಂಥ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರಗಳ ನಡುವೆ ಸಂಪರ್ಕ ಕಲ್ಪಿಸುವಂಥ ಘಾಟ್ ಅಥವಾ ಕಣಿವೆ ಮಾರ್ಗವಾಗಿದೆ. ಇವುಗಳಲ್ಲದೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹಲವಾರು ಕಣಿವೆ ಮಾರ್ಗಗಳು ಅಂದರೆ ಘಾಟ್ಗಳಿದ್ದು ಅವುಗಳು ಯಾವುವು ಅಂತ ನಾವು ಇಲ್ಲಿ ನೋಡಿದಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಣೆ ಮತ್ತು ಮೈಸೂರನ್ನು ಸಂಪರ್ಕ ಕಲ್ಪಿಸುವಂಥ ಸಂಪಾಂಜೆ ಘಾಟ್, ಕುಮಟಾ ಮತ್ತು ಶಿರ್ಸಿಯನ್ನು ಸಂಪರ್ಕ ಕಲ್ಪಿಸುವಂಥ ದೇವಿಮನೆ ಘಾಟ್, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರ್ ಇವುಗಳ ನಡುವೆ ಸಂಪರ್ಕ ಕಲ್ಪಿಸುವಂಥ
ಬಿಸಿಲೆ ಘಾಟ್. ಈ ಒಂದು ಬಿಸಿಲೆ ಘಾಟ್ನಲ್ಲಿ ಆನೆ ಕಾರಿಡಾರ್ ಯೋಜನೆಯನ್ನು ಸಹ ರೂಪಿಸಲಾಗಿದೆ. ಇನ್ನು ಬೆಳಗಾವಿ ಮತ್ತು ಪಣಜಿ ಇವೆರಡರ ಮಧ್ಯ ಸಂಪರ್ಕ ಕಲ್ಪಿಸುವಂಥ ಚೋರ್ಲಾ ಘಾಟ್ ಕಂಡುಬಂದರೆ, ಇನ್ನು ಶಿರೂರು ಮತ್ತು ಬೈಂದೂರು ಈ ಎರಡರ ನಡುವೆ ಸಂಪರ್ಕ ಕಲ್ಪಿಸುವಂಥ ಘಾಟ್ ಶಿರೂರು ಘಾಟ್ ಆಗಿದೆ. ಪ್ರಶ್ನೆ 12. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ 2022 ಜೂನ್ 8 ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆ ಎಯಲ್ಲಿ ಮಾಧವ್ ಗಾಡ್ಗೀಳ್ ಸಮಿತಿ, ಬಿ ಕಸ್ತೂರಿ ರಂಗನ್ ಸಮಿತಿ, ಸಿ ಚಂದ್ರಶೇಖರ್ ಸಮಿತಿ ಮತ್ತು ಡಿ ಸಂಜಯ್ ಕುಮಾರ್ ಸಮಿತಿ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಡಿ ಸಂಜಯ್ ಕುಮಾರ್ ಸಮಿತಿ. ಇದು 2022 ಜೂನ್ 8 ಕೇಂದ್ರ ಸರ್ಕಾರ ನೇಮಿಸಿದಂಥ ಸಮಿತಿಯಾಗಿದ್ದು, ಈ ಒಂದು ಸಮಿತಿಯು ಈ ಮೇಲಿನ 3 ಸಮಿತಿಗಳ ಪರಾಮರ್ಶೆಗಾಗಿ ರಚನೆಯಾದಂಥ ಸಮಿತಿಯಾಗಿದೆ. ಪ್ರಶ್ನೆ 13. ಕರ್ನಾಟಕದ ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟ ಯಾವುದು? ಆಯ್ಕೆ ಎ ಮಧುಗಿರಿ ಬೆಟ್ಟ, ಸಿ ಸಾವನದುರ್ಗ ಬೆಟ್ಟ, ಸಿ ಕುಂದಾಣ ಬೆಟ್ಟ, ಡಿ ಬಳ್ಳಾರಿಯ ಏಕಶಿಲಾ ಬೆಟ್ಟ. ಸರಿಯಾದ ಉತ್ತರ ಬಿ ಸಾವನದುರ್ಗ ಬೆಟ್ಟ. ಇದು ಕರ್ನಾಟಕದ ಮತ್ತು ಏಷ್ಯಾದ ಅತ್ಯಂತ ಎತ್ತರದ ಏಕಶಿಲಾ ಬೆಟ್ಟವಾಗಿದ್ದು, ಸಮುದ್ರ ಮಟ್ಟದಿಂದ 1226 ಮೀಟರ್ ಎತ್ತರವಾಗಿದೆ. ಇದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿದ್ದು, ಬೆಂಗಳೂರಿನಿಂದ ಪಶ್ಚಿಮಕ್ಕೆ 50 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಸಾವನದುರ್ಗ ಬೆಟ್ಟಗಳ ತಪ್ಪಲಿನಲ್ಲಿರುವಂಥ ಸಾವಂಡಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ ಕಂಡುಬರುತ್ತವೆ. ಇನ್ನು ಆಯ್ಕೆ ಎಲ್ಲಿರುವಂಥ ಮಧುಗಿರಿ ಬೆಟ್ಟ, ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿದೆ. ಇದು ಸಮುದ್ರ ಮಟ್ಟದಿಂದ 1193 ಮೀಟರ್ ಎತ್ತರವಾಗಿದ್ದು, 10 ಕಿಲೋಮೀಟರ್ ಉದ್ದ ಮತ್ತು 5 ಕಿಲೋಮೀಟರ್ ಅಗಲವಾಗಿದೆ. ಇದು ಸಾವನದುರ್ಗ ಬೆಟ್ಟದ ನಂತರ ಕರ್ನಾಟಕದ ಅತ್ಯಂತ 2ನೆಯ ಎತ್ತರವಾದಂಥ ಏಕಶಿಲಾ ಬೆಟ್ಟವಾಗಿದೆ. ಇನ್ನು ಆಯ್ಕೆ ಸಿಯಲ್ಲಿರುವಂಥ ಕುಂದಾಣ ಬೆಟ್ಟ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಶ್ಚಿಮಕ್ಕೆ 10 ಕಿಲೋಮೀಟರ್ ದೂರದಲ್ಲಿದೆ. ಇದು 61 ಮೀಟರ್ ಎತ್ತರವಾಗಿದ್ದು, ಸುಮಾರು 100 ಮೀಟರ್ ಅಗಲ ಮತ್ತು 50 ಮೀಟರ್ ಉದ್ದವಾಗಿದೆ. ಈ ಒಂದು ಕುಂದಾಣ ಬೆಟ್ಟದಲ್ಲಿ ಚನ್ನರಾಮಿ ಸ್ವಾಮಿ ಮತ್ತು ಆಂಜನೇಯ ದೇವಾಲಯಗಳು ಇರುವುದು ಕಂಡುಬರುತ್ತದೆ. ಇನ್ನು ಕೊನೆಯದಾಗಿ ಆಯ್ಕೆ ಡಿ ಬಳ್ಳಾರಿಯ ಏಕಶಿಲಾ ಬೆಟ್ಟ, ಇದು ಬಳ್ಳಾರಿಯಲ್ಲಿದ್ದು, ಈ ಒಂದು ಬಳ್ಳಾರಿಯ ಏಕಶಿಲಾ ಬೆಟ್ಟದಲ್ಲಿ 2 ಕೋಟೆಗಳು ಇರುವುದು ಕಂಡುಬರುತ್ತದೆ. ಈ ಬೆಟ್ಟದ ಮೇಲಿನ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಸಾಮಂತನಾದಂಥ ಹನುಮಪ್ಪ ನಾಯಕ ನಿರ್ಮಿಸಿದರೆ, ಕೆಳಗಿನ ಕೋಟೆಯನ್ನು ಹೈದರ್ ಅಲಿ ನಿರ್ಮಿಸಿದನು ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 14. ಕರ್ನಾಟಕದ ಪಂಚನದಿಗಳ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಯ್ಕೆ ಎ ಗದಗ್, ಬಿ ಯಾದಗಿರಿ, ಸಿ ಕೊಪ್ಪಳ ಮತ್ತು ಡಿ ವಿಜಯಪುರ. ಸರಿಯಾದ ಉತ್ತರ ಡಿ ವಿಜಯಪುರ. ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ 5 ನದಿಗಳು ಅಂದರೆ ಧೋಣಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಮತ್ತು ಭೀಮಾ ನದಿಗಳು ಹರಿಯುತ್ತಿದ್ದು, ಈ ಒಂದು ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಅಥವಾ ಪಂಚ ನದಿಗಳ ನಾಡು ಎಂದು ಕರೆಯುತ್ತಾರೆ. ಅಲ್ಲದೆ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳುವುದರಿಂದ ಈ ಒಂದು ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಜೈಸಲ್ಮೇರ್ ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ಗದಗ ಜಿಲ್ಲೆಯ ಬಗ್ಗೆ ನೋಡಿದಾಗ, ಈ ಒಂದು ಗದಗ ಜಿಲ್ಲೆಯು ಕಪ್ಪತ್ತಗುಡ್ಡವನ್ನು ಹೊಂದಿದ್ದು, ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ಇನ್ನು ಆಯ್ಕೆ ಬಿಯಲ್ಲಿರುವ ಯಾದಗಿರಿ, ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುತ್ತಿರುವಂಥ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ದೃಶ್ಯ ಅಂದರೆ ಬೆಟ್ಟವನ್ನು ನಾವು ನೋಡಬಹುದು. ಇಲ್ಲಿ 4 ಬೆಟ್ಟಗಳ ಸಂಗಮವಾಗಿ ನೋಡಲು ಬುದ್ಧ ಮಲಗಿದಂತೆ ಗೋಚರವಾಗುತ್ತದೆ. ಇನ್ನು ಆಯ್ಕೆ ಸಿ ಕೊಪ್ಪಳ, ಈ ಒಂದು ಕೊಪ್ಪಳ ಜಿಲ್ಲೆಯು ಅಂಜನಾದ್ರಿ
ಬೆಟ್ಟಗಳನ್ನು ಹೊಂದಿದೆ. ಕೊನೆಯ ಪ್ರಶ್ನೆ 15. ಕರ್ನಾಟಕದ ಯಾವ ಊರನ್ನು ಉದ್ಯಾನ ನಗರಿ ಎನ್ನುವರು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಬೆಂಗಳೂರು, ಬಿ ಬೆಳಗಾವಿ, ಸಿ ಧಾರವಾಡ ಮತ್ತು ಡಿ ದಾವಣಗೆರೆ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ ಬೆಂಗಳೂರು. ಈ ಒಂದು ಬೆಂಗಳೂರು ಮುಖ್ಯವಾಗಿ ಉದ್ಯಾನ ನಗರಿ ಅಂತ ಕರೆಯಲು ಇಲ್ಲಿರುತ್ತಿರುವಂಥ 5 ಸುಂದರವಾದಂಥ ಮರಗಳೇ ಕಾರಣ ಎಂದು ನಾವು ಹೇಳಬಹುದು. ಆ ಒಂದು 5 ಸುಂದರ ಮರಗಳೆಂದರೆ 1 ಟಬೂಬಿಯಾ ರೋಸಿಯಾ, ಜಕರಂಡ್, ಟಬೂಬಿಯಾ ಅರ್ಜೆಂಟೀನಾ, ಗುಲ್ಮೋಹರ್ ಮತ್ತು 5 ರೈನ್ ಟ್ರೀ. ಅಲ್ಲದೆ ಈ ಒಂದು ಬೆಂಗಳೂರು ಪ್ರಸಿದ್ಧವಾದಂಥ ಉದ್ಯಾನವನಗಳನ್ನು ಸಹ ಒಳಗೊಂಡಿದೆ. ಅವುಗಳೆಂದರೆ ಲಾಲ್ಬಾಗ್, ಬಗಲ್ ರಾಕ್, ಲುಂಬಿನಿ ಗಾರ್ಡನ್, ಕಬ್ಬನ್ ಪಾರ್ಕ್, ಫ್ರೀಡಮ್ ಪಾರ್ಕ್, ಕೃಷ್ಣರಾವ್ ಪಾರ್ಕ್, ಅರಮನೆ ಉದ್ಯಾನ, ರಣಧೀರ ಕಂಠೀರವ ಪಾರ್ಕ್ ಮತ್ತು ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಎಲ್ಲವುಗಳನ್ನು ಒಳಗೊಂಡಿರುವುದರಿಂದ ಈ ಒಂದು ಕರ್ನಾಟಕದ ಬೆಂಗಳೂರನ್ನು ಉದ್ಯಾನ ನಗರಿ ಎಂದು ಕರೆಯಲಾಗುತ್ತದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಬೆಳಗಾವಿ ಇದು ಕುಂದಾ ನಗರಿಯಾದರೆ, ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಧಾರವಾಡ ಇದು ಶೈಕ್ಷಣಿಕ ನಗರವಾದರೆ ಹುಬ್ಬಳ್ಳಿ ವಾಣಿಜ್ಯ ನಗರವಾಗಿದೆ. ಇನ್ನು ಆಯ್ಕೆ ಡಿಯಲ್ಲಿರುತ್ತಿರುವಂಥ ದಾವಣಗೆರೆ ಇದು ಜವಳಿ ಉದ್ಯಮಕ್ಕೆ ಜನಪ್ರಿಯವಾಗಿದ್ದು, ಈ ಒಂದು ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆಗೆ ಬಹಳ ಪ್ರಸಿದ್ಧವಾಗಿರುವುದು ಕಂಡುಬರುತ್ತದೆ. ಇದೇ ತೆರನಾದಂಥ ಮುಂದಿನ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.